ಮಾವನ ಜೊತೆ ಮಾತಾಡಿದೆ. ಮಾವ ಗೌಡ್ತಿ ತಮ್ಮನ ಜೊತೆ ಮಾತಾಡ್ತಂತ ಯಾರು ಅವರು ಬೇರೆ ಹುಡುಗಿ ನೋಡಕತ್ತಾರತ್ತ. ಅವ್ರದ್ದು ಮದುವೆ ಆತಂದ್ರ ಆ ಗೌಡ್ತಿ ಸವಾಸ ನಮ್ಗೆ ಇರೋದಿಲ್ಲ. ನಾನು ಆರಾಮಿರ್ಬೋದು. ಅವ್ರದ್ದು ಏನಾರ ಇರ್ಲಿ, ಮಗು ಹುಟ್ಟೈತಿ ಬಂದ್ರ ದಿನ ಮನ್ಯಾಗ ಅದೀರಿ ನೀವ. ಮನ್ಯಾಗಿದ್ದ ನಾ ಏನು ಮಾಡ್ಲಿ? ಒಂದ್ ತಟಗ್ರ ಈಗ ಸೇರಾಕತ್ತಿ ನನಗ ಮಗುನ ತಗೊಂಡ್ ಕುಂದಿರ್ತಿ. ಮಗಳ ಬಂದ್ರ ಸಿಟಕ್ ಮಾಡ್ತಿ. ಅದಕ್ಕ ಮನ್ಯಾಗಿರೋ ಬದ್ಲಿ ಗಾಡಿ ಮ್ಯಾಗ ಹೋದ್ರ ಚಲೋ ಅಂತೇಳಿ ಗಾಡಿ ಮ್ಯಾಗ ಹೊಂಟೀನಿ. ಅದೊಂದು ವಿಚಾರ ಬಿಟ್ಟು ಬ್ಯಾರೇದ ಏನು ಗೊತ್ತಿಲ್ಲ ನೋಡಿ. ಅದು ಹೋಗ್ಲಿ ಬಿಡು. ಡೆಲಿವರಿ ಟೈಮ್ದಾಗ ಭಾಳ ತ್ರಾಸ ಮಾಡ್ಕೊಂಡಿ. ಹೊಡಿ ತುಂಬ ಊಟ ಮಾಡ್ತೀವ. ಯಾವ್ದು ಚಿಂತೆ ಮಾಡಕ್ ಹೋಗ್ಬೇಡ. ನೀ ಆರೋಗ್ಯ ಇದ್ದಂದ್ರ ಮಗು ಆರಾಮ ಇರ್ತೈತಿ. ಏನ ಯಾವಾಗ ಆರಾಮ ಇರ್ತಂಗ ಗೊತ್ತೈತಿಲ್ಲ ನಿಮ್ಗೆ. ಯಾವಾಗ ನೀವು ಮನ್ಯಾಗ ಇದ್ರಿ ಅಂದ್ರೆ ಅಷ್ಟ ನಾ ಆರಾಮ ಇರ್ತೇನೆ. ನಾ ಮನ್ಯಾಗಿದ್ರ ನೀ ಆರಾಮ ಇರ್ತಿ. ನಾ ಮನ್ಯಾಗಿದ್ರ ನೀ ಹೈರಾಣ ಆಗ್ತಿ ನೋಡು. ನೆನೆ ಬಿಟ್ಟು ರೀ ಮಾತಾಡಂದ್ರ ನೀವೇನ್ರಿ ನೀವು ಅದೆಲ್ಲ. ನಮ್ಮ ಪಪ್ಪ ಬಂದಿದ್ರಿ ಇವತ್ತ. ಮೊಮ್ಮಗ ನೋಡಿ ಬಾಳ ಖುಷಿ ಬತ್ತ. ಯಾರಿಗೇ ಆಗ್ಲಿ ಮಗಳು ಬ್ಯಾರೆ ಹುಡುಗನ ಪ್ರೀತಿ ಮಾಡಿ ಮದುವೆ ಆದ್ಲಂದ್ರೆ ಹೆತ್ತವ್ರಿಗೆ ಸಿಟ್ಟೆ ಇರ್ತೈತಿ. ಎಷ್ಟು ದಿನ ಮೊಮ್ಮಕ್ಕಳ ಕಾಣುತ್ತಾನ. ನಿಮ್ಮಪ್ಪಗೆ ಸಿಟ್ಟೇನು ಇದ್ದಿದ್ದಿಲ್ಲ. ಆದ್ರ ಈಗೇನು ನಮಗೆ ಮಗು ಆಗೈತ್ಲ, ಅವಾಗಿನ ನಿಮ್ಮಪ್ಪ ಮಾತಾಡೋ ಮಾತಾ ಚೇಂಜ್ ಆಗೈತಿ. ಭಾಳ ಅಂದ್ರೆ ಭಾಳ ಜೀವ ಆಗತ್ತಾನ. ಅಷ್ಟು ಸಾಕಲ್ಲ. ಒಂದು ವಿಚಾರ ಮಾಡ್ಲಾರ್ದ ಮನಿ ಬಿಟ್ಟು ಬಂದೆ. ಎಲ್ಲಿ ನನ್ನ ಜೀವನ ಹಾಳಾಗ್ತಿತ್ತು ಅನ್ಕೊಂಡಿದ್ದೆ. ಆದ್ರೆ ಏನು ಹಾಳಾಗಿಲ್ಲ, ಎಲ್ಲ ಚಲೋನ ಆಗಿದೆ. ನೀ ಮೆಚ್ಚಿ ಬಂದಿದ್ದು ಡ್ರೈವರ್ ಎಲ್ಲರ ನಡು ನೀರ ಕೈ ಕೊಡ್ತಾನೇನು? ದಾಂಡಿಗೆ ಹಚ್ಚೋಣ. ದಾಂಡಿಗೆ ಹಚ್ಚಿದ್ರೆ ಡ್ರೈವರ್ ಒಂದು ಬೆಲೆ ಇಲ್ಲ. ಹಿಂಗ ಹಳ್ಯಾಗ ಹೊರಗೆ ಕೂತ್ರೆ ನೀನು ಆಕಾರ ಏನಾಗ್ಲಾಕಿಲ್ಲ. ನಡಿ ಒಳಗ. ಈಗ ಮಕ್ಕೊಂಡ್ರಿ ಅವ್ ಬ್ಯಾಸ್ರ ಆಗಿ ಬಂದು ಹೊರಗೆ ಕುಂತೇನೆ. ಅವ್ ಮಲ್ಕೊಂಡಾನಿಲ್ಲ, ಮತ್ತು ನಾನು ಆರೈಕೆ ಮಾಡಬಾರ್ದು. ನೋಡ್ರಿ, ನೀವು ಎಷ್ಟು ಕೆಟ್ಟದ್ದು ಮಾಡಿದ್ರು ನನ್ನ ಮಗಳಿಗೆ ಒಳ್ಳೇದಾಗತ್ತೈತಿ. ಯಾಕೆ ಹೇಳ್ರಿ? ಒಳ್ಳೆಯವ್ರಿಗೆ ಒಳ್ಳೇದಾಗಬೇಕಲ್ಲ. ಅದಕ್ಕೆ ಯಾರಿಗೇ ಆಗಲಿ ಕೆಟ್ಟದ್ದು ಮಾಡಕ್ಕೆ ಹೋಗ್ಬಾರ್ದು. ಅದ್ರಂಗ ನಿಮ್ಮ ತಮ್ಮಗೂ ಅಷ್ಟು ಒಳ್ಳೇದು ಮಾಡಿ ಅವಂಗೂ ಒಂದು ದಂಡಿಗೆ ಹಚ್ಚಿರಲ್ಲ. ಏನು ಮಗಳು ಹಡ್ದಾಳ? ನೀವು ಮಾತಾಡೋ ವಾತಾವರಣ ಬದಲಾಗತೈತಿ. ಮಗಳು ತಪ್ಪು ಮಾಡಿದ್ಲು ಅಂತ ಸ್ವಲ್ಪ ಮನಸ್ಸಿಗೆ ಬೇಸರ ಆಗಿತ್ತು, ಇಲ್ಲಂತಲ್ಲ. ಆದ್ರೆ ಆಕೆ ತಪ್ಪು ಮಾಡಿದ್ರು ಮಾಡೋಳಕ್ಕೆ ಜೀವನ ಒಂದು ದಂಡಿಗೆ ಹಚ್ಕೊಂಡ್ಲಲ್ಲ. ಹೀಗಾಗಿ ಈಗ ಮೊಮ್ಮಗನ ಹಡ್ದು ಕೊಟ್ಟಾಳ. ಖುಷಿ ಆಗೋದಿಲ್ಲೇನ್ರಿ? ಯಾರ ಮನೆಗೆ ಹುಟ್ಟಬೇಕಾಗಿರೋ ಕೂಸು ಯಾರ ಮನೆಗೆ ಹುಟ್ಟೈತಿ. ಅದೇ ನಮ್ಮ ಮನೆಗೆ ಹುಟ್ಟಿದ್ರೆ ಹೆಂಗಿರ್ತಿತ್ತು ಅಂತೇಳಿ ವಿಚಾರ ಮಾಡ್ರಿ. ಹಂಗಂತ ಹೇಳಿ ನನ್ನ ಗಂಡ ನನ್ನ ಮಗಗ ನನಗೇನು ಕಮ್ಮಿ ಇರ್ತಿಲ್ಲ. ನಾ ಕೇಳೋಕ್ಕಿಂತ ಮುಂಚೆನ ಎಲ್ಲ ತನ್ನ ಮನ್ಯಾಗ ಇಟ್ಟಿರ್ತಾರಿ. ಎಷ್ಟೇ ಆಗ್ಲಿ ಪ್ರೀತಿ ಮಾಡಿ ಓಡೋಗಿ ಮದುವೆ ಆದೇಕಿದೆಯಲ್ಲ, ಅವನೇನ್ ಬಿಟ್ಕೊಡ್ತಿ? ಇನ್ನೊಂದು ಹೆಣ್ಣಿಗೆ ಅನ್ನೋಕ್ಕಿಂತ ಮೊದಲ ನಿಮ್ಮ ಬಾಳಗ ಏನೇನಾಗೈತೆ ಅನ್ನೋದನ್ನ ಮೊದಲು ತಿಳ್ಕೋರಿ. ಬರೇ ರೊಕ್ಕನ ಹೊಟ್ಟೆ ತುಂಬೋದಿಲ್ರಿ. ಇದ ರೊಕ್ಕ ಆಸ್ತಿ ಅಂತಸ್ ನೋಡಿ ನೀವು ನಮ್ಮ ಮನೆಗೆ ಬೀಗಸ್ತಾನ ಮಾಡಕ್ ಬಂದಿದ್ರಿ. ಅವಾಗೆಲ್ಲೋಗಿತ್ತು ಈ ಮಾತು? ಅಪ್ಪ ಇವ್ರು ಎಷ್ಟೋ ಮಾತಾಡಿದ್ರು ಹಳೆಯದಕ್ಕೆ ಅನ್ಕೋರ್. ಅದೇನ್ ಮಾತಾಡ್ಬೇಕಲ್ಲ ಮಾತಾಡಪ್ಪ. ಆಗ್ತಿತ್ತಂದ್ರ ಮೊದಲ ನಿಮ್ಮ ತಮ್ಮಗ ಒಂದು ಒಳ್ಳೆ ಕನ್ಯಾ ತೆಗೆದು ಮದುವೆ ಮಾಡ್ರಿ. ಇನ್ನಾಗುದಿಲ್ಲ ಅಂದ್ರ ನಾವ ಮುಂದೆ ನಿಂತು ಅವ್ನ ಮದುವೆ ಮಾಡ್ತೀವಿ. ಹೌದ್ರಿ? ನಿಮ್ಮ ಗುಣನಾಗ ನಿಮ್ಮ ತಮ್ಮನ ಗುಣ ಇಲ್ರಿ. ಪಾಪ ಭಾಳ ಮುಗ್ಧದಾರ ಅವ್ರು. ಅವ್ರ ಮುಖ ನೋಡಿದ್ರೆ ನಮಗೆ ಭಾಳ ಹಳೆ ಅನ್ನಿಸ್ತೈತಿ. ಅದಕ್ಕೆ ಅವ್ರ ಮದುವೆ ಮಾಡಿ ನಾವ ಒಂದು ದಂಡಿಗೆ ಹಚ್ತೀವಿ. ಮಗಳು ಕೊಡ್ತೀನಿ ಅಂತೇಳಿ ಬಿತ್ತನ ಮುರ್ಕೊಂಡಿದ್ದವ್ರು ನೀವು. ಅಂತದ್ರಾಗ ನನ್ನ ತಮ್ಮಗ ಒಂದು ಕನ್ಯೆ ತೆಗೆದು ಮದ್ವೆ ಮಾಡ್ತೀಯ? ಹಂಗೇನಾರ ಮಾಡಿದ್ರ ನಿನ್ನ ಮಗಳ ಜೀವನದಾಗ ನಾ ಬರ್ಬೇಕಾಗತ್ತಾ? ನೀವಷ್ಟ ಅಲ್ರಿ, ಅದು ಯಾರ ಆಗಲಿ ನನ್ನ ಮಗಳು ನನ್ನ ಹಳೆಯನ ತಂಟೆಗೆ ಬಂದ್ರ ಅದೇನ್ ಮಾಡ್ಬೇಕಂತ ನನಗೂ ಗೊತ್ತೈತಿ. ಪಾಟೀಲ್ರೆ, ಮೊಮ್ಮಗನ್ ಜೋಡಿ ಚಂದಂಗ ಆಟ ಆಡ್ಬೇಕಂತೀರೋ ಇಲ್ಲಾಂದ್ರ ನಮ್ಮ ವಿರುದ್ಧ? ನಿಮಗ ಅವಾಗ ಹೇಳಿನಲ್ರಿ, ನನ್ನ ಮಗಳು ನನ್ನ ಹಳೆಯನ ವಿರೋಧ ಯಾರಾದ್ರೂ ಬಂದ್ರ ಅವ್ರ ವಿರೋಧ ಕಟ್ಕೊಳಕ್ಕ ನಾ ಖಾಯಂ ಸಿದ್ಧದೀನಿ. ನಡಿ ಮಗಳ. ಮಗಳ ಮ್ಯಾಲ ಪ್ರೀತಿ ಹೆಚ್ಚಾತಿ ಹಂಗ.
ಕಲಿಬೇಡ ನೀನ ನನ್ ಬುದ್ಧಿ ಕಲಿಯಾ ಶಾನೆ ಆಗ್ಬೇಕಾ ನೀನ ಅಜ್ಜ ಬರ್ತಾನ ಈಗ ನಿನ್ನ ಹೊಸ ಅಂಗಿ ತರ್ತಾನ ಮತ್ತ ಕಾಲಾಗ ಗೆಜ್ಜಿ ತಗೊಂಡ್ಬರ್ತಾನ ನೀ ಅಳ್ಬಾರ್ದ ಮಮ್ಮಿ ಕಾಡಿಸ್ಬಾರ್ದ ಶಾನೆ ಆಗ್ಬೇಕ ಅಪ್ಪಾಜಿ ನೀನ ಅಜ್ಜ ಬಂದ್ಮೇಲೆ ಅಜ್ಜಾಗ ಹೊಡಿ ಯಾಕೆ ಬಂದಿಲ್ಲ ಅಂತ ಹೇಳ್ಬೇಕು ನೀನ ಅಜ್ಜ ಬರ್ತಿತ್ತ ನೋಡಪ್ಪ ಇಲ್ಲ ಅಲ್ಲಿ ನೋಡ ಹೊರಗೆ ನೋಡ ಹೊರಗೆ ನೋಡ ಅಪ್ಪು ಮಮ್ಮಿ ಎಷ್ಟು ಕಾಡಿಸ್ತೀರಿ ನೀವ ಶಾನೆ ಆಗ್ಬೇಕು ನೀವ ಅಪ್ಪ ಇನ್ನೂ ಬಂದಿಲ್ಲ ಆರ ಅಪ್ಪಗ ಅಳಾತಿರಿ ಯಾಕೆ ಅಳಾತಿರಿ ನೀವ ಶಾನೆ ಮಗ ಅಲ್ಲೋ ನೀವ ಅಪ್ಪಾಜಿ ಅಲ್ಲೋ ನೀನ ನಿಮ್ಮ ಅಪ್ಪ ಬಂದಿಂದ ಹೊಡಿಯಾ ನಿಮ್ಮ ಅಪ್ಪ ಫೋನ್ ಹಚ್ಕೊಡ್ತೇನೆ ನೀ ಮಾತಾಡ್ತಿ ಅಪ್ಪಾಜಿ ಅಪ್ಪ ಎಲ್ಲದಿ ಅಂತ ಹೇಳ ಹಾ ಹೇಳಪ್ಪಾಜಿ ಬರ್ತೀನಿ ಲಘು ಬರ್ತೀನಿ ಎಲ್ಲಿಪ್ಪ ಅಪ್ಪ ನೋಡೋನು ಅಪ್ಪ ಅನ್ನು ಮಾತಾಡಪ್ಪ ಅಪ್ಪ ನೋಡೋನು ಹೇಳಪ್ಪಾಜಿ ಮಾತಾಡ್ಬೇಕ ನೀ ಕರೆಯಾಕತ್ತೆ ನಿಮ್ಮ ಮಮ್ಮಿ ಕರೆಯಾಕತ್ತಳಪ್ಪ ನಿಮ್ಮ ಮಮ್ಮಿ ಹೇಳಲಿಲ್ಲ ಅಪ್ಪ ಕರೆಸದ್ದೇಳಿ ಬರ್ತೀನಪ್ಪ ಲಘು ಬರ್ತೀನಪ್ಪ ಹಾ ಊಟ ಮಾಡಿದಪ್ಪ ಹಚ್ಚಿ ತಿಂದಿ ಅಲ್ಲಿ ಮಾತಾಡೋದಿಲ್ಲ ಅಲ್ಲಿ ಲಘು ಬರ್ರಿ ನಿಮ್ಮ ಮಗ ಅಳಾತಾನ ನಂಗೆ ಬಾ ಕಾಡ್ಸಾತಾನ ಬರ್ತೀನಿ ತಗೋರ ಬಾಡಿಗೆ ಬಂದಿನ ಲಘು ಬರ್ತೀನಿ ತಗೋ ಆಯ್ತಿಲ್ಲ ಸುಮ್ ಕುಂದ್ರಾತಿಲ್ಲ ಅವ ಆಯ್ತು ಬರ್ತೀನಿ ನಾ ಹುಡುಗನ್ ಚಂದ ನೋಡ್ಕೊ ಲಘು ಬರ್ತೀನಿ ನನಗೂ ನಿನ್ ಜೀವನ ನೆನ್ಕೋತೈತಿ ಆಯ್ತು ತಗೋರಿ ಜಲ್ದಿ ಬರ್ರಿ ಹಾ ಇಡ್ಲಿ ಅಪ್ಪ ಬರ್ತಾನ ನಿಂಗೇನ ತಗೊಂಬರ್ತಾನ ಅಲ್ಬಾರ್ದ ಶಾನೆ ಆಗ್ಬೇಕ ಇವತ್ತು ಅಪ್ಪ ಸೌಕಾರ್ತಿ ಜೊತೆ ಮಾತಾಡಕ್ ಕರ್ಕೊಂಡ್ ಹೋಗಿದ್ರಿ ಅಲ್ಲಿ ಬಾಯಿ ಬಂದಂಗನ ಜಗಳ ಆತ್ರಿ ಯಾರ ಜೊತೆ ಸೌಕಾರ್ತಿ ಅವ್ರ ಜೊತೆ ನಮ್ ಪೂರ್ತಿ ನಾವು ಬದುಕಾಕತ್ತೀವಿ ಯಾಕೆ ಜಗಳ ಬೇಕು ನಮ್ಮಪ್ಪ ನಮ್ಮ ಮಗನ ಮೇಲೆ ಬಾಳ ಜೀವ ಅದಾನಲ್ಲ ಅದಕ್ಕ ವಾರ್ನಿಂಗ್ ಮಾಡಾಕ ಕರ್ಕೊಂಡ್ ಹೋಗಿದ್ದ ನಿಮ್ಮಪ್ಪ ಮೊಮ್ಮಗನ ಮ್ಯಾಲ ಜೀವ ಇರ್ಬೋದು ಯಾರಿಲ್ಲ ಅಂದಾರ ಆದ್ರ ವಿಷ ತುಂಬದ ನಾಗರಹವನ್ನ ಕೆನಕೋದಾಕೈತೇನ ಹಂಗೇನ್ರ ಹಿಂಗ ಕೆನಕಾಕತ್ತೇವಂದ್ರ ಯಾವ ಹೊತ್ನ್ಯಾಗ ಎಡಿ ಎತ್ತಿ ಹೊಡಿತೈತಿ ಗೊತ್ತಾಗೋದಿಲ್ಲ ನೀವ್ ಸುಮ್ ಕುಂದ್ರಿ ಅಂತವ್ರಿಗೆ ಹಂಗ ಮಾತಾಡ್ಬೇಕ ಎಷ್ಟೇ ಆಗ್ಲಿ ಅಪ್ಪನ ಮಗಳಲ್ಲ ಅಪ್ಪನ ಕಡೆ ಹಾಗೆ ಮಾತಾಡಕ್ಕೆ ಅದೆಲ್ಲ ಬಿಡು ಉಷಿನ ಕಡೆ ಲಕ್ಷ ಕೊಡು ಸ್ವಲ್ಪ ರೀ ಎಲ್ಲಾ ಚಲೋ ಆಗ್ಲಿ ಅಂತ ಹೇಳಿ ದೇವ್ರ ಹರಕೆ ಹೊತ್ತಿದ್ದೆ ಮುಂದಿನ ತಿಂಗಳ ಹರಕೆ ತೀರ್ಸೋನು ಅಂತೂ ನಿನಗೆ ದೇವ್ರ ಮ್ಯಾಗ ಭಯ ಭಕ್ತಿ ಐತಿ ಅಂದಂಗಾತ ಹೇಳಾರ ಏನ್ರ ಒಂದ್ ಮಾಡ್ತಿರ್ತಿಲ್ಲ ಯಾ ದೇವ್ರ ಹರಕೆ ಕಟ್ಟಿ ಗತ್ತರಿಗೆ ಬಾಗ ಮಗ ಹರಕೆ ಹೊತ್ತಿದ್ದೆ ದೇವ್ರ ಎಲ್ಲಾ ರೀತಿ ಚಲೋ ಇಟ್ಟಾನಂದ್ರ ಹರಕೆ ತೀರ್ಸಾಕ ಏನಾಗತ್ತ ಮನಿ ಗಾಡಿ ಐತಿ ಎಲ್ಲಾರು ಸೇರಿ ಹೋಗ್ಬರೋಣ ಯಾರ ಮಾತು ಕೇಳಿಕೆ ಮದ್ವಿ ಮಾಡ್ಕೊಂಡ್ ಬಂದಿನಿ ಇದು ನನ್ನ ಜೀವನ ಅದಕ್ಕ ನಿನ್ನ ಮಾತು ಕೇಳ್ಕೊತ ಕೂತ್ರ ನನ್ನ ಜೀವನ ಹಾಳಾಗಿ ಹೋಗಿತ್ತ ನನ್ನ ಮಾತು ಕೇಳಾರಷ್ಟು ಬುದ್ಧಿ ಬದಲ್ ಮಾಡಿದೆಲ್ಲ ನೀ ಕೇಳುವಂತ ಮಾತಿದ್ರ ನಿನ್ನ ಮಾತು ಕೇಳ್ಬೇಕು ನಿನ್ನ ಮಾತು ಯಾರಿಗ ಉಪಯೋಗ ಅದಾವು ನಿನ್ನ ಜೀವನ ಚಂದ ಇರ್ಲ ಅಂತ ಹೇಳಿ ಅವ್ರಿಗಿದ್ರ ಅದ್ನೆಲ್ಲೋ ಯಾರ ಸಲುವಾಗಿ ನಿನ್ನ ಸಲುವಾಗಿ ಅವ್ರ ಜೀವನದಾಗ ಏನೇನೆಲ್ಲ ಆಟ ಆಡ್ದೆ ನೀನು ಇನ್ನೊಂದ್ ಸ್ವಲ್ಪ ನನ್ನ ಮಾತು ಕೇಳಿದ್ದೆ ಅಂತಂದ್ರ ಖಂಡ ಕನಸು ನನಸಾಕಿತ್ತು ಇನ್ನೂ ಏನೋ ಕಾಲ ಮಿಂಚಿಲಕ್ಕ ನನ್ನ ಕನಸು ನನಸಾಗ್ಯದ ಇನ್ನು ನಮ್ಮಿಬ್ಬರನ್ನು ಬಾಳೆ ಮಾಡಕ್ಕೆ ಬಿಟ್ಬಿಡ ನೀ ನನಗಿದ್ರಾದವ್ರನ್ನ ಅಂತವ್ರನ್ನ ಬಿಟ್ಟಿಲ್ಲ ಅಂತದ್ರಾಗ ನೀ ನನ್ನ ಸ್ವಂತ ತಮ್ಮ ಇಲ್ಲಿ ಬಿಡ್ತೀನ ನೀ ಕಾಡ್ತಿ ಅಂತಾನು ಗೊತ್ತು ನೀ ಬಿಡಲ್ಲ ಅನ್ನೋದು ಗೊತ್ತು ನಿನ್ನ ಆಸ್ತಿ ಅಂತಸ್ತೇನಲ್ಲ ಅದು ನಿನ್ನ ಇಟ್ಕೋ ಈಗ ನಮ್ಮಿಬ್ಬರನ್ನು ಬಾಳೆ ಮಾಡಕ್ಕೆ ಬಿಟ್ಬಿಡು ನೀ ಸುಮ್ಮ ಇಷ್ಟು ಬದಲಾಗೈತಿಲ್ಲ ಬದಲಾಗೋ ಆದ್ರೆ ಇನ್ನೊಂದು ಮುಖ ನಿಂಗೆ ಇನ್ನೂ ಗೊತ್ತಿಲ್ಲ ಏನ್ರಿ ಬರೇ ನಿಮ್ ಕೂಡ ಒಗತನ ಬರ್ಕೊಂಡಿದ್ದಕ್ಕ ನಮಗ್ ವೈರಿಯಾಗಿ ಇಷ್ಟು ಕಾಡಿದ್ರಿ ಈಗ ನಿಮ್ಮ ಬೆನ್ನಿಗೆ ಬಿದ್ದು ತಮ್ಮ ನಿಮ್ಮ ಮಾತ ಕೇಳವಲ್ಲಲ್ಲ ಈಗೇನ್ ಹೇಳ್ತೀರಿ ಅವಂದು ನನಗೆ
ನಮ್ದು ನಾಲ್ಗಿನ ಅಲ್ಲ. ಕಂಡು ಆ ಕಡೆ ನನಗೆ ಅನ್ಸೋಂಗ್ ಮಾಡಿದೆಲ್ಲ ನೀನ ಇವ್ರನ್ನ ಬಿಡ್ತೀನಿ, ಈಗ ನಿನ್ನ ಕಾಡ್ತೀನಿ. ನೀವಿಬ್ರು ಹೆಂಗ್ ಬಾಳೆ ಮಾಡ್ತೀರ ಅಂತೇಳಿ ನಾನು ನೋಡ್ತೀನಿ. ಬಿಡ್ರಿ, ನಾವಂತೂ ಹೊರಗಿನವ್ರು, ನಮಗಂತೂ ಕಾಡಿದ್ರಿ. ಈಗ ನಿಮ್ಮ ಹೊರ ಹುಟ್ಟಿದ ತಮ್ಮ ಅವಂಗ ಯಾಕ್ರಿ ಕಾಡಾಕತ್ತೀರಿ? ಬಿಡ್ರಿ ಇದನ್ನ ಎಲ್ಲ ಬಿಟ್ಟು ಅವ್ನ್ ಚೆನ್ನಾಗಿ ಬಾಳೆ ಮಾಡಕ್ಕ ಆಶೀರ್ವಾದ ಮಾಡ್ರಿ. ಅಂದ್ರ ಆ ದೇವರ ಮೆಚ್ಕೊತಾನ, ಒಂದರ ನಿಮ್ಮ ಕಡೆಯಿಂದ ಪುಣ್ಯದ ಕೆಲಸ ಆಕೈತಿ. ನೀ ಇಷ್ಟು ಕಾಡತ್ತಿ ಅಂತೇಳಿ ನಮ್ಮ ಜೀವನ ನಾನು ನೋಡ್ಕೊಂಡಿದ್ದು. ನಿನ್ನ ಜೀವನ ನೀನು ನೋಡ್ಕೋ, ನನ್ನ ಜೀವನ ನೋಡ್ಕೋತೀನಿ ನೀನು. ನೋಡ್ರ, ಇವ್ರು ನಿಮಗೆ ಮನೆ ಬಿಟ್ಟು ಹೊರಗೆ ಹಾಕಿದ್ರೆ ನೀವೇನು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ. ನನ್ನ ಮನೆಗೆ ಬರ್ರಿ, ನಾ ನಿಮಗೆ ನಮ್ಮ ಮನೆ ಜಾಗ ಕೊಡ್ತೀನಿ, ಆಸ್ತಿ ಕೊಡ್ತೀನಿ. ನನಗಿರೋದ 2 ಹೆಣ್ಮಕ್ಳು, ಅವೆರಡೂ ಮದುವೆ ಮಾಡಿಕೊಡ್ತೀನಿ. ಅದು ನಿಮಗೂ ಗೊತ್ತೈತಿ. ಈಗ ನನಗರೆ ಯಾರದಾರ? ನನಗೆ ನೀವು ಆಸರ, ನಿಮಗೆ ನಾ ಆಸರ ಹಾಕೀನಿ. ಎದ್ರಾಕ್ ಹೋಗ್ಬೇಡ್ರಿ. ನಾ ಬರೀ ಬಾಯಿ ಮಾತ್ಲೆ ಕೇಳಿದ್ನಕ್ಕ, ನಮ್ಮ ಜೀವನಕ್ಕೆ ಮನ್ಯಾನವ್ರು ಆಸರಾಗಲ್ಲ, ಹೊರಗಿನವ್ರು ಆಸರಾಕರ ಅಂತೇಳಿ. ಬಟ್ ಅದು ನನ್ನ ಜೀವನದಾಗ ನಡೀತು ನೋಡಕ್ಕ. ಕಂಡವ್ರ ಮಾತು ಕೇಳಾಕತ್ತೆ ಅಂತಂದ್ರ ನಿಮ್ಮ ಮಾಟ ನೀನ್ ನಡ್ಸೋರ ನಾನೇ ನೋಡ್ತೀನಿ ಎಷ್ಟು ದಿನ ನಿಮ್ಮ ಮಾಟ ನಡೀತಿದೆ ಅಂತೇಳಿ. ನೋಡುವ, ನೀನು ನನಗೆ ಮಗಳಿದ್ದಂಗ. ಗೌಡ್ರು ಹೆಂಗಂತ ನನಗೆ ಗೊತ್ತೈತಿ. ಆದ್ರೆ ಇವ್ರ ಅಕ್ಕಾಗಿ ಅವರು ಲೆಕ್ಕದಾಗ ಇಲ್ಲ. ಆದ್ರೆ ಇವರು ದೊಡ್ಡ ಮನ್ತಂದವ್ರು ಆಗ್ತಾರವ. ಚೆನ್ನಾಗಿ ಬಾಳೆ ಮಾಡ್ಕೊಂಡು ಹೋಗವ. ನಾ ಇವ್ರ ಬಗ್ಗೆ ತಿಳ್ಕೊಂಡ ಮದ್ವೆ ಆಗೇನ್ರಿ. ನೀವ್ ಹೆಂಗ್ ಹೇಳ್ತೀರಿ ಹಂಗಾರಿ. ಈಗಿನ ಕಾಲದಾಗ ನೀವು ಹೊಂದಾಣಿಕೆ ಆಗಿ ಹೋದ್ರೆ ಅಷ್ಟ ಸಾಕವ್ವ, ಮತ್ತೇನೈತಿ. ಗೌಡ್ರ ಅವರಂತೂ ಸಿಟ್ಟಿಗೆದ್ದು ಹೋದ್ರು. ಮತ್ತೆ ನೀವು ನಮ್ಮನೆ ಕಡೆಯಿಂದ ಬಂದ್ಬಿಡ್ರಿ. ರೀ, ನಿಮ್ಗೊಂದ್ ಮಾತ್ ಗೊತ್ತ್ರಿ? ಏನ? ಅದ ಗೌಡ್ತಿಯವ್ರ ಅದಾರಲ್ರಿ, ಹಾ. ಅವ್ರ ತಮ್ಮನ ಮದ್ವೆ ಆತ್ರಿ. ಯಾವಾಗ? ಅದ ಏನೋ ಗೊತ್ತಿಲ್ರಿ, ಆದ್ರ ಅವ್ ಯಾರನೋ ಇಷ್ಟಪಟ್ಟಿದ್ರಂತ ಮದ್ವೆ ಆಗಿತ್ತಂತ್ರಿ. ಈಗೇನ್ ಮಾಡ್ತಾಳಂತ? ಅವ್ರ ತಮ್ಮನ ಹಾಕಿನ ಮಾತು ಕೇಳಾರಂಗಾಯ್ತು. ಇನ್ನು ನಮಗೇನಿದ್ರ ಅಕ್ಕಳ ಚಲೋ ಆತರ. ಚಲೋ ಸುದ್ದಿನೇ ಹೇಳಿದಲ್ಲ. ನಿನಗ್ಯಾರು ಬಂದು ಹೇಳಿದ್ರ? ಗೊತ್ತಾಗಲ್ಲ ಏನ್ರಿ ನನಗ. ಓನ್ಯಾನ್ ಮಂದಿ ಎಲ್ಲಾ ಮಾತಾಡತೈತಿ. ಓನೇನು ಮಂದಿ ಮಾತಾಡೋದು ಚಲೋ ಆತ್ ನೋಡಿ. ಈಗಾರ ನಿನ್ನ ತಲೆಯಾಗ ಎಲ್ಲ ವಿಚಾರ ಹೊಕ್ಕವಿಲ್ಲ? ಈಗಾರ ನಕ್ಕೋತ ಇರ್ತಿಲ್ಲ? ಹಾ, ಅವ್ರ ತಮ್ಮನ ಮದ್ವೆ ಆಗಿದ್ದನು ಖುಷಿ ಆಯ್ತು. ಹಂಗ ಆ ಗೌಡ್ತಿನೂ ನಮ್ ಕಾಲಿಲ್ಲ ಅಂದ್ರ ಬಾಳ ಖುಷಿ ಆಕೇತ್ರಿ. ಇನ್ಯಾಕೆ ಕಾಡ್ತಾಳ? ಇಷ್ಟು ದಿನ ಅವ್ರ ತಮ್ಮನ ಸಂಬಂಧ ಏನೇನ್ ಮಾಡಾಕತ್ತಿಲ್ಲ. ಅವ್ರ ತಮ್ಮನ ಆಕಿನ ಮಾತು ಕೇಳಾರ ಬ್ಯಾರೆ ಮದುವೆ ಆಗಿ ಬಂದಾನ, ಇನ್ಯಾದ್ರ ಸಂಬಂಧ ಕಾಡ್ತಾಳ? ಅವ್ರ ತಮ್ಮಗ ಆಕಿ ಕದ್ ಹಚ್ಚೈತಿ. ಚಲೋ ಆತಳ. ನಿಮಗ್ ಚಲೋ ಆಕೈತಿ. ಅವ್ ಯಾಕ ಬಾಳ ಕಿರಿಕಿರಿ ಮಾಡತ್ತನ, ದವಾಖಾನೆ ಹೋಗೋನ್ ಬರ್ರಿ. ಇಷ್ಟು ದಿನ ಹೊರಗಡ್ಡಾಡಕ್ಕೆ ಇನ್ನೂ ನೆವ ಸಿಕ್ಕಿದ್ದಿಲ್ಲ ನಿನಗ. ಅವ ಎಂದ ಹುಟ್ಟ್ಯಾನ ನಿನಗೆ ಹೊರಗೆ ಕರ್ಕೊಂಡು ಹೋಗ್ಬೇಕಾಗೈತಿ. ಅದಕ್ಕೆ ಒಂದ್ ಏನ್ರ ನೆವ ಮಾಡ್ತಿ. ಸುಮ್ಮ ಅವನ ಹೆಸರು ಅಷ್ಟೇ. ಏನ್ ಬೇಕು ಏನ್ ಬೇಡ ಎಲ್ಲ ಗೊತ್ತಿಲ್ಲ ನಂಗೆ. ನನ್ನಂತೂ ಕರ್ಕೊಂಡ್ ಹೋಗೋದಿಲ್ಲ. ಮಗನ ಸಂಬಂಧಾರ ಕರ್ಕೊಂಡ್ ಹೋಗ್ರಿ. ಮಗನ ಸಂಬಂಧ ಕರ್ಕೊಂಡು ಹೋಗ್ತೀನಿ. ಈಗ ನನ್ನ ಮನಸ್ಸಿನ ಸಮಾಧಾನ ಸಂಬಂಧ ಬಾ.